ಹಲೋ ಸ್ಟೂಡೆಂಟ್, ಇನ್ನೂ ಸಹ ಯಾರು ಎಂಜೆ ಮ್ಯಾಥ್ಸ್ ಕ್ಲಾಸಸ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹೈಸ್ಕೂಲ್ನಲ್ಲಿ ಬರೋವಂಥ ಪ್ರತಿಯೊಂದು ಲೆಕ್ಕಗಳು ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ. ಹಾಗೆಯೇ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಬನ್ನಿ ಮಕ್ಕಳೇ, ನಾವು ಇವತ್ತಿನ ದಿನ ಅಭ್ಯಾಸ 10.4ರಲ್ಲಿರುವಂತಹ ಒಂದನೇ ಹೆಡ್ಡಿಂಗನ್ನು ನೋಡೋಣ. ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಫ್ ದ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ದೆನ್ ಫೈಂಡ್ ದೆಮ್. ಹಾಗಾದರೆ ರಿಯಲ್ ರೂಟ್ಸ್ ಅಂದರೆ ನಿಮಗೆ ಗೊತ್ತಿದೆ, ಸಪೋಸ್ ದಟ್ ಇಸ್ ಈಕ್ವಲ್ ಟು 0 ಆರ್ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ಡಿಸ್ಕ್ರಿಮಿನೆಂಟ್, ನಾವು ಅದನ್ನು ರಿಯಲ್ ರೂಟ್ಸ್ ಅಂತ ಕರಿತೀವಿ. ಸಪೋಸ್ ದಟ್ ಈಸ್ ಲೆಸ್ ದ್ಯಾನ್ 0 ಆಗಿದ್ದರೆ ಅಲ್ಲಿ ಇಮ್ಯಾಜಿನರಿ ಅಂತ ಕರಿತೀವಿ. ಓಕೆನಾ? ಲೆಟ್ ಅಸ್ ಸ್ಟಾರ್ಟ್ ದಿಸ್ ಪ್ರಾಬ್ಲಮ್. ಫಸ್ಟ್ ವಿ ಹ್ಯಾವ್ ಟು ನೋ ದಟ್ಸ್ ದ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ, ದಟ್ಸ್ d is equal to b square minus 4ac. The nature of the quadratic equation is always depends upon the discriminant of a equation, that's b square minus 4ac. In the first problem, that is 2x square minus 3x plus 5 is equal to 0. First you have to check that is the standard form. ಹಾಗಾದರೆ ಮೊದಲಿಗೆ ಕೊಟ್ಟಿರುವಂಥ ಸಮೀಕರಣ ಆದರ್ಶ ರೂಪದಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಂಡ ಮೇಲೆ ನೀವೇನು ಮಾಡಬೇಕು, ಲೆಕ್ಕಕ್ಕೆ ಕೈ ಹಾಕಬೇಕು. ಸೊ ದಟ್ ಇಸ್ ದೇ ಗಿವನ್ ಆಲ್ರೆಡಿ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್, ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಐ ರೈಟ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಸಿ. ಎ ಅಂದರೆ 2 -3 ಮತ್ತು 5 ಆಗಿದೆ ಎ ಬಿ ಸಿನ ಬೆಲೆ ಕ್ರಮವಾಗಿ. ಹಾಗಾದರೆ ಟು ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ಸ್ವಭಾವವನ್ನು ಕಂಡುಹಿಡಬೇಕು ಅಂತಂದರೆ ಗೋ ಫಾರ್ ಎ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಏನಾಗಿದೆ ಅನ್ನೋದನ್ನು ಕಂಡುಹಿಡಬೇಕು. 0 ಆಗಿದೆಯಾ, 0ಗಿಂತ ಲೆಸ್ ದ್ಯಾನ್ ಇದೆಯಾ, ಅಥವಾ 0ಗಿಂತ ಗ್ರೇಟರ್ ದ್ಯಾನ್ ಆಗಿದೆಯಾ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್. ದಟ್ ಇಸ್ ಬಿ ಸ್ಕ್ವೇರ್ ಈಸ್ -3 ಹೋಲ್ ಸ್ಕ್ವೇರ್ minus 4 into a means 2 into c is 5. -3 whole square means 9. c here -9 minus 4 2s are 8, 8 5s are 40 ಅಲ್ವಾ. therefore ಇಲ್ಲಿ ನೋಡಿ ಏನಾಗ್ತಾ ಇದೆ, +9 minus 40. this all shows the discriminant values. therefore d is equal to -31. -31 means that is less than 0. 0ಗಿಂತ ಚಿಕ್ಕದಾಗಿದೆ ಅಲ್ವಾ. ಅದಕ್ಕೆ ನಾವು ಏನು ಮಾಡಬೇಕೀಗ, ಚಿಕ್ಕದು ಅಂತ ಬರಿಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್, ಯಾವ ರೀತಿ ಬರಿಬೇಕು ಅಂತ ನೋಡಿ. ದೊಡ್ಡ ಜಾಗ ಎಲ್ಲಿ ಕಾಣಿಸ್ತಾ ಇದೆ ಆ ಕಡೆ ದೊಡ್ಡ ಸಂಖ್ಯೆಯನ್ನು ಬರೀಬೇಕು, ಚೂಪಾಗಿ ಏನು ಕಾಣಿಸುತ್ತೆ ಅಲ್ಲಿ ನೀವು ಚಿಕ್ಕ ಸಂಖ್ಯೆಯನ್ನು ಬರೆದ್ರೆ ಆಯಿತು. ಓಕೆನಾ? therefore -31 is less than 0. we know that the roots are imaginary. ಇಮ್ಯಾಜಿನರಿ ಆದರೆ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಡಿ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಸೊ ನಾವು ಲೆಕ್ಕವನ್ನು ಇಲ್ಲಿಗೆ ಎಂಡ್ ಮಾಡ್ಬೋದು. therefore ಊಹಾತ್ಮಕ ಮೂಲಗಳನ್ನು ಹೊಂದಿದೆ. therefore ರಿಯಲ್ ಇದ್ದರೆ ಮಾತ್ರ ಫೈಂಡ್ ಔಟ್ ಮಾಡಿ, ಇಲ್ಲ ಬೇಡ ಅಂತ ಕೊಟ್ಟಿದ್ದಾರೆ. ಇಲ್ಲ ಎಲ್ಲದಕ್ಕೂ ಕಂಡುಹಿಡಿತೀವಿ ಅಂದರೆ ಮಾಡಿ, ತೊಂದರೆ ಇಲ್ಲ. ಹಾಗಾದರೆ ನೆಕ್ಸ್ಟಿಗೆ ಹೋಗೋಣ. ದಿಸ್ ಇಸ್ ದ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ. ಸೂತ್ರಗಳು ಹೇಳಿದ್ವಲ್ಲ, ಬಾಯಿನಲ್ಲಿ ಇರಬೇಕು. ಮೂವ್ ಆನ್ ಟು ಎ ಸೆಕೆಂಡ್ ಪ್ರಾಬ್ಲಮ್. ದಟ್ ಈಸ್ 3x square minus 4 square root of x plus 4 is equal to 0. ನೋಡಿ, ನಾನು ನನಗೆ ಸಣ್ಣ ಇದು ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ನ ಲೀಟಾಗಿ ಸ್ವಲ್ಪ ಲೈಟಾಗಿ ಎಕ್ಸ್ನ ಲೈಟಾಗಿ ಕಾಟಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈಸಿಯಾಗಿ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಸಿ. ಅಲ್ಲಿ ಬಿನಲ್ಲಿ 2 ಸಂಖ್ಯೆಗಳು ಬಂದಾಗ ನೀವು ಬರೀ 4 ತೊಗೊಂಡ್ಬಿಟ್ಟು √3 ಬಿಟ್ಬಿಟ್ರೆ ಪ್ರಾಬ್ಲಮ್ಮು ತಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳೇ ಲೈಟಾಗಿ ಅಷ್ಟೇ ಅದು ಕೆಳಗಡೆ ಬರೆದಾಗ ಅದು ಏನಿದೆ ಎಕ್ಸ್ನ ಬಿಟ್ಟು ಉಳಿದೆಲ್ಲದು ಅದ್ರ ಸಹಗುಣಕನೇ ಆಗಿರುತ್ತೆ. ಸೊ ಹಿಯರ್ ಐ ರೈಟ್ ದ ವ್ಯಾಲ್ಯೂ ಆಫ್ ಎ ಬಿ ಆ್ಯಂಡ್ ಸಿ. ದಟ್ಸ್ ಎ is equal to 3, b is equal to -4 square root of 3, c is equal to 4. Let us start the discriminant formula. That's d is equal to b square minus 4ac. Therefore d is equal to -4 square root of 3 whole square minus 4 into 3 into 4. that is ಮೈನಸ್ ಇಲ್ಲಿ ನಮಗೆ ಬೇಕಾಗಿರೋದು ಫಸ್ಟ್ ಸ್ಟಾರ್ಟಿಂಗ್ -4 square root of 3 whole square ಅಂದರೆ ಏನು ಅಂತೇಳಿ ಅಲ್ವಾ. -4 square root of 3ನ 2 times ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿದಾಗ -4 4 4s are 16. square root of 3 ಅಂದರೆ square root of 9 ಮತ್ತು ಒನ್ಸ್ ಅಗೇನ್ ಏನಾಗುತ್ತೆ 3, ದಟ್ ಇಸ್ 48. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ ಡಿ ಬಿಕಮ್ಸ್ 0. ಡಿ ಏನಾಗೋಯ್ತು ಈಗ 48 - 48. therefore d is 0. therefore roots are real and equal. ನೆನಪಿರಲಿ, 0ಗೆ ಸಮ ಆಗಿಬಿಟ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಅಂದರೆ ಮೂಲಗಳು ಸಮ ಮತ್ತು ವಾಸ್ತವವಾಗಿದೆ. ಓಕೆನಾ? ಹಾಗಾದ್ರೆ ನಾವು ಏನು ಮಾಡಬೇಕು, ಇದನ್ನು ಇಲ್ಲೇ ಸ್ಟಾಪ್ ಮಾಡಬೇಕಾ? ಇಲ್ಲ, ವಿ ಹ್ಯಾವ್ ಟು ಕಂಟಿನ್ಯೂ ಮಾಡಬೇಕು. ಏನಂತ ಹೇಳಿ, ವಿ ಹ್ಯಾವ್ ಟು ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್. ಹಾಗಾದರೆ ಯಾವ ರೀತಿ ಮಾಡೋದು ಹೇಳಿದ್ವಲ್ಲ, ನಮಗೆ ಬೆಸ್ಟ್ ಮೆಥಡ್ ಅಂತ ಅಂದರೆ
ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್. ಹಾಗಾದರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ನ ನಾವು ಇದೇ ಪ್ರಾಬ್ಲಮ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಏನಾಗುತ್ತೆ ಅಂತೇಳಿ. ವಿ ನೋ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಗೊತ್ತಿದೆ, ಬಿ ಸ್ಕ್ವೇರ್ ಮೈನಸ್ 4ac ಕಂಡು ಹಿಡಿದ್ಬಿಟ್ಟಿದ್ದೀರಾ. ಸೊ ಅಲ್ಲಿಗೆ ಹಾಕ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ದಟ್ ಇಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ದಟ್ ಇಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಏನಾಯಿತು, -4 ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್. ಇನ್ನೊಂದು ಸರಿ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದೇ ಪ್ರಾಬ್ಲಮೇ ಕಂಟಿನ್ಯೂ ಇರೋದ್ರಿಂದ ಯು ಡೈರೆಕ್ಟ್ಲಿ ರೈಟ್ ದ ವ್ಯಾಲ್ಯೂ ಆಫ್ ಎ ಡಿ ಅಲ್ಲಿ ಬರೀಬೋದು. ಆದರೂ ನಾನು ನಿಮಗೋಸ್ಕರ ಅಲ್ಲಿ ಮೇಲ್ಗಡೆ ಇನ್ನೊಂದು ಸರಿ ಬರಿತಾ ಇದ್ದೀನಿ. ಓಕೆನಾ. ದಟ್ ಇಸ್ -4 ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 3 ಇಂಟು 4 ಡಿವೈಡೆಡ್ ಬೈ 2 ಇಂಟು a means 3. Therefore x is equal to minus into minus plus 4 square root of 3 plus or minus square root of that is 0 divided by 6. Therefore x is equal to plus 4 square root of 3 by 6. ಯಾಕಂದರೆ ಸ್ಕ್ವೇರ್ ರೂಟ್ ಆಫ್ 0 ಅಂತ ಅಂದರೆ 0 ಅಂತ ಗೊತ್ತಿದೆ. ಸೊ ದಟ್ ವಿಲ್ ಬಿ ಕ್ಯಾನ್ಸಲ್ಡ್, ಅಲ್ಲಿ ಮುಗಿದೋಗುತ್ತೆ ಅದರದ್ದು. ನೆಕ್ಸ್ಟ್ ಹಾಗಾದರೆ ಎಕ್ಸ್ ಅಂತ ಅಂದಾಗ ಯಾವ ರೀತಿ ಬರೀಬೇಕು ನೋಡಿ. ಇಲ್ಲಿ ಎಕ್ಸ್ ಅಂದಾಗ ಯು ಹ್ಯಾವ್ ಟು ರೈಟ್ ಎ 2 ವ್ಯಾಲ್ಯೂಸ್ ಅಲ್ವಾ. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಯು ಹ್ಯಾವ್ ಟು ರೈಟ್ ಎ 2 ವ್ಯಾಲ್ಯೂಸ್. therefore ರೈಟ್ ಈಕ್ವಲಿ ಅವೆರಡನ್ನೂ ಮತ್ತೊಂದು ಸರಿ ಬರೆದ್ರಾಯಿತು. ಅಲ್ಲಿ ಕ್ಯಾನ್ಸಲ್ ಮಾಡಿಬೇಕಾದ್ರೆ 2 1s 2 3s ಹೋಗುತ್ತೆ. therefore ರೂಟ್ ಬಿಕಮ್ಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ರೂಟ್ ಆಫ್ 3 by 2 or ಎಕ್ಸ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ರೂಟ್ ಆಫ್ 3 by 3. ಓಕೆನಾ. ಇನ್ನೊಂದು ಸ್ವಲ್ಪ ಟೆಕ್ಸ್ಟ್ ಬುಕ್ನಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ರ್ಯಾಷನಲೈಸ್ ದ ಡಿನೋಮಿನೇಟರ್ ಮಾಡಿಬಿಟ್ಟು 2 ಇಂಟು 3 ದಟ್ ಇಸ್ 6 ಬೈ ಸ್ಕ್ವೇರ್ ರೂಟ್ ಆಫ್ 3 ಅಂತಲೂ ಬರೆಯುವಂಥ ಚಾನ್ಸಸ್ ಇದೆ. ಇಷ್ಟನ್ನು ನಿಮಗೆ ಎಕ್ಸಾಮ್ನಲ್ಲಿ ನೀವು ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಮಕ್ಕಳೇ. ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ 2 ರೂಟ್ಗಳನ್ನು ನೀವು ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟು ಇಲ್ಲಿ ನಿಮಗೆ ಎರಡೂ ಒಂದೇ ರೂಟ್ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಗ್ರಾಫ್ನಲ್ಲಿ ಅಂತಂದರೆ, ನೀವು ಇದೇ ಪ್ರಾಬ್ಲಮಿಗೆ ಗ್ರಾಫನ್ನು ಎಳಿತೀನಿ ಅಂತ ಆದರೆ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ, ಗ್ರಾಫ್ ಕೊಟ್ಟಿಲ್ಲ, ಹಳೆ ಸಿಲೆಬಸ್ನಲ್ಲಿ ಈ ಥರ ಇದ್ದಾಗ ಅದು ಎಕ್ಸ್ ಆ್ಯಕ್ಸಿಸ್ ಮೇಲೆ ಸಿಂಗಲ್ ಪಾಯಿಂಟ್ ಮೇಲೆ ಏನಾಗುತ್ತೆ ಟಚ್ ಆಗುತ್ತೆ. ಸಿಂಗಲ್ ಪಾಯಿಂಟ್ ಮೇಲೆ ಟಚ್ ಆದರೂ ಅದನ್ನು ನಾವು ಈಕ್ವಲ್ ರೂಟ್ಸ್ ಅಂತ ಏನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಅದೇ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಬೇರೆ ಬೇರೆ ಇತ್ತು ಅಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ದಟ್ ಕಟರ್ಸ್ ಟು 2 ಪಾರ್ಟ್ಸ್, ಅಲ್ಲಿ 2 ಕಡೆ ಏನಾಗುತ್ತೆ ಟಚ್ ಮಾಡಿ ಮುಂದೆ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ರೂಟ್ಸ್ ಆರ್ ಡಿಫ್ರೆಂಟ್, 2 ಬೇರೆ ಬೇರೆ ಕಡೆ ಬರುತ್ತೆ. ಎಕ್ಸ್ನ ಆ್ಯಕ್ಸಿಸ್ನ 2 ಕಡೆ ಟಚ್ ಆಗಿ ಹೋಗುತ್ತೆ. ಇದು ಎಕ್ಸ್ ಆ್ಯಕ್ಸ್ನ ಕೇವಲ ಸಿಂಗಲ್ ಪಾಯಿಂಟ್ನಲ್ಲಿ ಟಚ್ ಆಗುತ್ತೆ ಅಷ್ಟೇ. ಅದು ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನು ಕಲ್ತ್ಕೊಂಡ್ರೆ ಸಾಕು ಮಕ್ಕಳೇ. ನೆಕ್ಸ್ಟ್ ಮೂವ್ ಆನ್ ಟು ಎ ಲಾಸ್ಟ್ ಪ್ರಾಬ್ಲಮ್, ದಟ್ ಇಸ್ ಅ ಥರ್ಡ್ ಪ್ರಾಬ್ಲಮ್. ದಿಸ್ ಈಸ್ ಆಲ್ಸೋ ಇನ್ ಎ ಸ್ಟ್ಯಾಂಡರ್ಡ್ ಫಾರ್ಮ್. ಸಪೋಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಮಾಡ್ಕೋಬೇಕಾಗುತ್ತೆ. ಲೆಟ್ ಅಸ್ ಸೇ ದಟ್ ಇಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. a is 2, b is -6, c is 3. ಹಾಗಾದರೆ ಏನಾಗುತ್ತೆ ನೋಡೋಣ. ಫಸ್ಟ್ ವಿ ಹ್ಯಾವ್ ಟು ನೋ ದ ವ್ಯಾಲ್ಯೂ ಆಫ್ ಎ ಡಿಸ್ಕ್ರಿಮಿನೆಂಟ್. ನಿಮಗೆ ರಿಯಲ್ ಅಂತ ಗೊತ್ತಾದರೆ ಮಾತ್ರ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರಿಯಲ್ ಹೌದೋ ಅಲ್ವೋ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ. ಟು ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚನೆ ಮಾಡೋದು ಯಾವುದು, ಡಿನ ಮೇಲೆ. ದಟ್ ಇಸ್ ಅ ಡಿಸ್ಕ್ರಿಮಿನೆಂಟ್. ಡಿ ಈಸ್ ಈಕ್ವಲ್ ಟು, ಒನ್ಸ್ ಅಗೇನ್ ಐ ಟೆಲ್ ಯು, ಡೋಂಟ್ ಪುಟ್ ಅ ಸ್ಕ್ವೇರ್ ರೂಟ್ ಸೈನ್. ದಟ್ ಈಸ್ ಡಿ ಈಸ್ ಈಕ್ವಲ್ ಟು ಓನ್ಲಿ ಬಿ ಸ್ಕ್ವೇರ್ ಮೈನಸ್ 4ac. ಓಕೆನಾ. ಹಾಗಾದರೆ ಬಿ ಸ್ಕ್ವೇರ್ ಅಂದರೆ ಏನಾಯಿತು, -6 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಮೀನ್ಸ್ 2 ಇಂಟು ಸಿ ಮೀನ್ಸ್ 3. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಪ್ಲಸ್ 36. ಮೈನಸ್ ಇದ್ದರೂ ಸಹ ಏನಾಗುತ್ತೆ ಪ್ಲಸ್ ಆಗುತ್ತೆ, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಮೈನಸ್ 4 2s 8, 8 3s 24. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು 12 ಅಲ್ವಾ. ಹಾಗಾದರೆ ನಿಮ್ಮ ಪ್ರಕಾರ 12 ಅಂದರೆ ಪ್ಲಸ್ 12 ಏನಾಗಿರುತ್ತೆ ಈಗ, ದಟ್ ಈಸ್ ಗ್ರೇಟರ್ ದ್ಯಾನ್ 0. ನಾನು ಹೇಳಿದ್ನಲ್ಲ, ಅಗಲವಾಗಿರೋದನ್ನು ದೊಡ್ಡ ಸಂಖ್ಯೆ ಬರೆದ್ರಿ, ಚೂಪಾಗಿರಲಿ ಸಣ್ಣ ಸಂಖ್ಯೆ ಬರೆದ್ರೆ ಆಯಿತು ಅಷ್ಟೇ. ನೀವು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೈನನ್ನು ತುಂಬ ಈಸಿಯಾಗಿ ನಾವು ನೆನಪಿಟ್ಕೊಳ್ಬೋದು. ದೇರ್ಫೋರ್ ರೂಟ್ಸ್ ಆರ್ ಏನಾಯಿತು ಈಗ ರಿಯಲ್ ಆ್ಯಂಡ್ ಡಿಫ್ರೆಂಟ್ ಅಥವಾ ಡಿಸ್ಟಿಂಕ್ಟ್ ಅಂತ ಬರೆದ್ರೂ ಆಗುತ್ತೆ, ಬೇರೆ ಬೇರೆ ಇರುತ್ತೆ ಅಂತ. ಓಕೆನಾ. ನೆಕ್ಸ್ಟು ಅಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನ. ನೀವು ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತ ಅಂದರೆ ನೀವು ಯಾವ ಭಾಷೆಯಲ್ಲಿ ಅಂದರೆ ನೀವು ನಿಮ್ಮ ಓನ್ ಭಾಷೆಯಲ್ಲಿ ಬರೆದ್ರೂ ಸಹ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ ಮುಂದೆ ಹೋಗೋಣ. ಹಾಗಾದರೆ ಇಲ್ಲಿ ವಾಸ್ತವ ಅಂತ ಒಂದು ಪದ ನಮಗೆ ಸಿಕ್ತು.
they given that's a real roots, so you have to find the roots of the equation. So we know the formula, that is x is equal to minus b plus or minus square root of b square minus 4ac by 2a. Substitute the values here. Minus of minus 6 plus or minus square root of b square is 12. Already we know the value of a b square minus 4ac divided by 2 into 2, that is minus into minus is plus 6 plus or minus square root of 12 by 2 2s are 4. ಸೊ ಇದಿಷ್ಟನ್ನು ನೀವು ಇಟ್ಟರೆ ಸಾಕು. ಸಪೋಸ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂದರೆ ಏನು ಮಾಡಬೇಕಾಗುತ್ತೆ ನೋಡಿ. ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ರೂಟ್ ಆಫ್, ವಿ ಕ್ಯಾನ್ ಸಿಂಪ್ಲಿಫೈ ಸ್ಕ್ವೇರ್ ರೂಟ್ ಆಫ್ 12, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 12 is 12 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 4 into 3s are 4 3s are 12. ಇಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡ್ತೀರಿ. ಏನಪ್ಪ ಅಂದರೆ 4 ಮತ್ತು 6 ಕಾಣ್ತಲ್ಲ, 2 2s are 2 3s ಅಂತ ಕ್ಯಾನ್ಸಲ್ ಮಾಡ್ತೀರಿ, ಅಥವಾ ಸ್ಕ್ವೇರ್ ರೂಟ್ ಒಳಗಡೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತೀರಿ. ಯಾವ ಕಾರಣಕ್ಕೂ ಏನು ಮಾಡಬೇಡಿ, ಈ ಡಿನಾಮಿನೇಟ್ರಿಂದ ಮೇಲ್ಗಡೆ ಇರೋದನ್ನು ಕ್ಯಾನ್ಸಲ್ ಮಾಡಬೇಡಿ ಮಕ್ಕಳೇ. ಅದು ತುಂಬ ದೊಡ್ಡ ತಪ್ಪು, ಓಕೆನಾ. ಮಾರ್ಕ್ಸ್ ತೆಗೆದು ಬಿಡ್ತಾರೆ. ಸೊ ಏನು ಮಾಡಬೇಕು ಅಂತ ಅಂದರೆ ಕೊನೆಯವರೆಗೂ, ಓಕೆನಾ, ಹಾಗೇ ಇಟ್ಟರು ತೊಂದರೆ ಇಲ್ಲ, ಕಾಮನ್ ತೆಗಿಬೇಕು. ಕಾಮನ್ ತೆಗೆದ ಮೇಲೆ ಮಾತ್ರ ನೀವು ಡಿನಾಮಿನೇಟರ್ ಜೊತೆ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಕಾಮನ್ ಅಂತ ತೆಗೆದ್ರೆ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ 4. ಸೊ 2 1s 2 2s ಈಗ ಕ್ಯಾನ್ಸಲ್ ಆಯಿತು ನೋಡಿ. ಅಲ್ಲಿವರೆಗೂ ನೀವು ಯಾವ ಕಾರಣಕ್ಕೂ 2 4 2 ಹೊಡೆಯೋದು, 6 ಹೊಡೆಯೋದು ಈ ಥರ ಮಾಡಬೇಡಿ. ದೇರ್ಫೋರ್ ರೂಟ್ಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3 by 2 or ಎಕ್ಸ್ ಈಸ್ ಈಕ್ವಲ್ ಟು 3 minus square root of 3 by 2. These are the two roots of the given equation. ಅಲ್ಲಿ 2 ಇಕ್ವೇಷನ್ ನೋಡಿ. ಈ ಥರ ಎಲ್ಲ ಬಂದುಬಿಟ್ರೆ ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಬರೋಲ್ಲ. ಸೊ ಯು ಗೋ ಫಾರ್ ಈ ವಿಡಿಯೋವನ್ನು ಎಲ್ಲರೂ ನೋಡಿದ್ದೀರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ಕೆಳಗೆ ಕೊಟ್ಟಿರುವಂಥ ಲಿಂಕ್ಗಳನ್ನು ಮತ್ತು ಈಗ ಬರ್ತಾ ಇರುವಂತಹ ಮುಂದಿನ ವಿಡಿಯೋಗಳನ್ನು ನೋಡಿಬಿಟ್ಟು ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿ. ಈ ವಿಡಿಯೋನ ನೋಡೋದಕ್ಕೆ ಮತ್ತೊಮ್ಮೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಆಲ್.